ನೀವು ರಾಷ್ಟ್ರೀಯ ಮಟ್ಟದ ನಂಬರ್ಸ್ ಅನ್ನು ನೋಡ್ತಾ ಇದ್ದೀರಿ. 19 ಮತ್ತು 14ಕ್ಕೆ ಕಂಪೇರ್ ಮಾಡಿದರೆ ಈಗ ಬರ್ತಾ ಇರುವಂತ ನಂಬರ್ಸ್ ಇದೆಯಲ್ಲ, ಇದು ಬಿಜೆಪಿಯ ಪಾಲಿಗೆ ಸಮಸ್ಯೆಯ ಮುನ್ಸೂಚನೆಯನ್ನು ಹೊತ್ತು ತರ್ತಾ ಇದೆ. ಈಗ ಪರ್ಟಿಕ್ಯುಲರ್ ಯಾವ ಪಾರ್ಟಿ ಎಲ್ಲೆಲ್ಲಿ ಎಷ್ಟೆಷ್ಟು ಲೀಡ್ ಇದೆ ಅಂತ ನೋಡ್ತಾ ಇದ್ದೀರಿ. ಬಿಜೆಪಿ 237 ಕ್ಷೇತ್ರದಲ್ಲಿ, ಜೆಡಿಯು 7ರಲ್ಲಿ, ಟಿಡಿಪಿ 15, ಶಿವಸೇನೆ ಶಿಂದೆ ಬಣ 8ರಲ್ಲಿ, ಎನ್ಸಿಬಿ ಅಜಿತ್ ಪವಾರ್ ಬಣ 8ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 101. ಸೊ ಈ ನಂಬರ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. 294 NDA ಸದ್ಯಕ್ಕೆ ಮುಂಚೂಣಿಯಲ್ಲಿರೋದು, ಬಿಜೆಪಿ 237. ಈ ನಂಬರ್ ಏನಾದ್ರೂ ಬಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾಂಗ್ರೆಸ್ 101, DMK 21, CPM 9, CPI 2, ಆಮ್ ಆದ್ಮಿ 6, LDF 7, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅದು ಕೂಡ ಅಂದ್ರೆ ಕೇರಳದಲ್ಲಿ, TMC 19 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ. YSR ಕಾಂಗ್ರೆಸ್ ಯಾರ ಜೊತೆಯೂ ಗುರುತಿಸಿಕೊಳ್ಳದಂತ YSR ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ. ಅಣ್ಣಾ DMK 3 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ. ಈ ನಂಬರ್ಸ್ ಏನಾದ್ರೂ ಬಂದುಬಿಟ್ರೆ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿ ಮುಂದುವರಿತಾರ ಅನ್ನೋದು ಬೇಸಿಕ್ ಆದಂತ ಪ್ರಶ್ನೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಸಮ್ಮಿಶ್ರ ಸರ್ಕಾರವನ್ನ ನಡೆಸಿ ಗೊತ್ತಿಲ್ಲ. ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ. 20 ಪಕ್ಷಗಳನ್ನು ಒಟ್ಟಿಗೆ ಕಟ್ಟಿಕೊಂಡು ಸರ್ಕಾರವನ್ನು ನಡೆಸುವಂತ ಅವ್ರು ಯಾವತ್ತೂ ಮಾಡಿಲ್ಲ. ಗುಜರಾತ್ನಲ್ಲೂ ಕೂಡ ಪ್ರಚಂಡ ಬಹುಮತದ ಸರ್ಕಾರವನ್ನೇ ನಡೆಸಿದವರು, ಆ ನಂತರವೂ ಪ್ರಚಂಡ ಬಹುಮತದ ಸರ್ಕಾರವನ್ನೇ ನಡೆಸಿದವರು. ಸೊ ಆ ಕಾರಣಕ್ಕಾಗಿ ಪ್ರಶ್ನೆಗಳು ರೈಸ್ ಆಗ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಿನ್ನಡೆಯಲ್ಲೇ ಇದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಲೀಡ್ ನಲ್ಲಿ ಅವರು ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಎನ್ನುವಂತಹ ಅಪ್ಡೇಟ್. ರೈಟ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಲೀಡ್ ಕಡಿಮೆಯಾಗಿದೆ. 29,000 ಮತಗಳಿಂದ DK ಸುರೇಶ್ ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಆಗ್ಲೇ 50,000ದವರೆಗೆ ಹೋಗಿತ್ತು ಈ ಲೀಡ್, ಈಗ 29,000ಕ್ಕೆ ಇಳಿದಿದೆ. ಬಟ್ ಲೀಡ್ ನಲ್ಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್. ಹಾಸನದಲ್ಲಿ 398 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಶ್ರೇಯಸ್ ಪಟೇಲ್ ವಿರುದ್ಧ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇದು 5ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ಹಾಸನ ಕೊಡ್ತಾ ಇರುವಂತ ಸೂಚನೆ ಯಾವುದು ಅಂತಂದ್ರೆ ಜಾಸ್ತಿ ಲೀಡ್ ಯಾರ್ದೂ ಬರಲ್ಲ. ಪ್ರಜ್ವಲ್ ರೇವಣ್ಣ ಗೆದ್ರು ಕಡಿಮೆ ಲೀಡಲ್ಲೇ, ಶ್ರೇಯಸ್ ಪಟೇಲ್ ಗೆದ್ರು ಕೂಡ ಕಡಿಮೆ ಲೀಡಲ್ಲೇ ಅನ್ನೋ ಮುನ್ಸೂಚನೆ ಈ ಹಂತದಲ್ಲಿ ಕೊಡ್ತಾ ಇದೆ. 5ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿರೋದ್ರಿಂದ ಆ ರೀತಿಯ ಮುನ್ಸೂಚನೆ ಎಂದು ಕಾಣ್ತಾ ಇದೆ. ಮೈಸೂರಲ್ಲಿ ಯದುವೀರ್ ಒಡೆಯರ್ 20,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ವಿರುದ್ಧ ಭರ್ಜರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಯದುವೀರ್ ಒಡೆಯರ್. 20,000 ಮತಗಳ ಅಂತರದಲ್ಲಿ ಯದುವೀರ್ ಒಡೆಯರ್ ಮುನ್ನಡೆಯಲಿದ್ದಾರೆ. ಕರ್ನಾಟಕದ ಓವರ್ ಆಲ್ ಟ್ಯಾಲಿ ಗಮನಿಸ್ತಾ ಇದ್ದೀರಿ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯದುವೀರ್ ಒಡೆಯರ್ ಒಂದ್ ಕಡೆ ಲೀಡ್ ನಲ್ಲಿದ್ದಾರೆ. 12,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್. ಮತ್ತೊಂದ್ ಕಡೆ ಬಹುಶಃ ಅದೇ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಬ್ರೇಕ್ಫಾಸ್ಟ್ ಅನ್ನು ಅವ್ರು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 20,000ಕ್ಕೂ ಅಧಿಕ ಮತಗಳ ಅಂತರದಿಂದ 26,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 6,288 ಮತಗಳ ಮುನ್ನಡೆಯಲ್ಲಿದ್ದಾರೆ. ಅಂದ್ರೆ ಬ್ರಿಜೇಶ್ ಚೌಟಾ ಅವರ ಮುನ್ನಡೆಯ ಅಂತರ ಕಡಿಮೆಯಾಗ್ತಾ ಇದೆ. 6,288 ಮತಗಳ ಅಂತರದಲ್ಲಿ ಸದ್ಯಕ್ಕೆ ಮುನ್ನಡೆಯಲ್ಲಿರೋದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಆರಂಭದಲ್ಲಿ ಅವರ ಲೀಡ್ ಜಾಸ್ತಿ ಇತ್ತು, ಕಡಿಮೆಯಾಗ್ತಾ ಬರ್ತಾ ಇದೆ. ಅಲ್ಲೂ ಕೂಡ ಒಂದು ಅಲಾರಾಮ್ ಕೇಳಿಸ್ತಾ ಇದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಬಿಜೆಪಿಯ ಪಾಲಿಗೆ ಅವರ ಲೀಡು ಕಡಿಮೆಯಾಗ್ತಾ ಇದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುನ್ನಡೆ 31,000 ಮತಗಳು, 31,362 ಮತಗಳ ಅಂತರದಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ.